ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ಫುಲ್ ನೋಡ್ಕೊ ಬನ್ನಿ ಫ್ರೆಂಡ್ಸ್. 8 ಸರ್ಪಗಳು ಆಭರಣ. ನಿಮಗೆ ಲೈಟ್ ಹಾಕಿದ್ರೆ ಕಾಣೋದಿಲ್ಲ ನೋಡಿ, ಕಾಣಿಸಲ್ಲ. ಲೈಟ್ ಆಫ್ ಮಾಡಿದ್ರೆ ನಿಮಗೆ ಸರ್ಪಗಳಾಗಿ ಕಾಣಿಸ್ತಲ್ಲ. ಅಂದ್ರೆ ಏಕಕಾಲದಲ್ಲಿ 8 ವಿಧವಾದಂತಹ ಸರ್ಪದೋಷವನ್ನ ನಿವಾರಣೆ ಮಾಡೋ ಶಕ್ತಿ ಉಳ್ಳ ದೇವರು. ಪ್ರಪಂಚದಲ್ಲಿ ಎಲ್ಲೂ ಈ ಸ್ವಾಮಿಗೆ ದೇವಾಲಯ ಕೊಟ್ಟಿಲ್ಲ. ಈ ಕ್ಷೇತ್ರದಲ್ಲಿ ಮಾತ್ರ ರಾಮಾನುಜಾಚಾರ್ಯರ ಪ್ರತಿಷ್ಠಾಪನೆ ಇದು ವಿಶೇಷ. ಏನಪ್ಪ ವಿಶೇಷ, ಇಲ್ಲಿ ಯಾಕೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ, ರಾಮಾಯಣ ನಡೆದಂತಹ ಕಾಲದಲ್ಲಿ ರಾವಣ ಸೀತಾದೇವಿಯನ್ನು ಅಪಹರಿಸಿಕೊಂಡು ಲಂಕಾಪಟ್ಟಣಕ್ಕೆ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಜಟಾಯು ಅಂತಕ್ಕಂಥ ಪಕ್ಷಿ ಸೀತಾಮಾತೆಯನ್ನು ಕಾಪಾಡಲು ಎದುರಾದಾಗ ಕೋಪಗೊಂಡ ರಾವಣ ತನ್ನ ಕತ್ತಿಯಿಂದ 2 ರೆಕ್ಕೆಗಳನ್ನು ಹೊಡಿತಾನೆ. ಆಗ ಜಟಾಯು ಪಕ್ಷಿ ಒಂದು ಪ್ರಾಣ ಬಿದ್ದಂತ ಸ್ಥಳ ಇದು. ಆದ್ದರಿಂದ ಈ ಕ್ಷೇತ್ರವನ್ನ ಕುಲದೇವಿ ಅಂತ ಕರೆದಿದ್ದಾರೆ. ಆ ಪಕ್ಷಿ ಬಿದ್ದ ಸ್ಥಳದಲ್ಲಿ ಒಂದು ಮೂರ್ತಿಯನ್ನ ಪೂಜ್ಯರಾದ ರಾಮಾನುಜಾಚಾರ್ಯರು ಲೋಕ ಕಲ್ಯಾಣಕ್ಕಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿಗೆ 1100 ವರ್ಷಗಳ ಇತಿಹಾಸ ಇದೆ. 11ನೇ ಶತಮಾನಮ್ಮ. ಇಲ್ಲಿಗೆ 1100 ವರ್ಷಗಳ ಇತಿಹಾಸವುಳ್ಳ ದೇವಸ್ಥಾನ. ಈ ಗರುಡ ಪುರಾಣ ಏನಪ್ಪಾ ಹೇಳುತ್ತೆ, ಗರುಡ ದೇವರನ್ನ ಲಕ್ಷ್ಮೀ ನಾರಾಯಣ ಸಮೇತ ಯಾರು ದರ್ಶನ ಮಾಡ್ತಾರೋ ಅವ್ರಿಗೆ ಅದೃಷ್ಟ ಭಾಗ್ಯವು, ಯಾರು ಸೇವೆ ಮಾಡ್ತಾರೋ ಅವರಿಗೆ ಸರ್ಪದೋಷ ದೂರವಾಗುತ್ತೆ ಅಂತ ಗರುಡ ಪುರಾಣದಲ್ಲಿ ಬಂದಿದೆ. ಕುಟುಂಬದಲ್ಲಿ ಒಳ್ಳೆಯ ಆರೋಗ್ಯಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ, ಉದ್ಯೋಗಕ್ಕಾಗಿ, ಮದುವೆಗಾಗಿ, ಸಂತಾನ. ನೋಡಿ ಫ್ರೆಂಡ್ಸ್, ಈ ದೇವಸ್ಥಾನ ಮುನ್ಬಾಗ್ಲಿಂದ ನಾವು 30 ಕಿಲೋಮೀಟರ್ ಕೊಲ್ದೇವಿ ಅನ್ನೋ ಊರಿಗೆ ಹೋಗ್ಬೇಕು ಫ್ರೆಂಡ್ಸ್. ನಿಮ್ಗೆ ಯಾರಿಗಾದ್ರೂ ಏನಾದರೂ ನೀವು ಅನ್ಕೊಂಡಿರೋದು ಆಗದಿರೋ ಇರೋದು ಇದ್ರೆ ಇಲ್ಲಿ ಹೋಗಿ ಬಂದರೆ ಪರಿಹಾರ ಹೇಳ್ತಾರೆ. ನಾವು ಮಾಡಿಸಿದ್ರೆ ಅದು ಆಗುತ್ತೆ ಅಂತ ಒಂದು ನಂಬಿಕೆ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಆ ಥರ ತೊಂದರೆಗಳಿದ್ರೆ ಹೋಗ್ಬಿಟ್ಟು ಬನ್ನಿ. ಇದು ಗರುಡ ದೇವಸ್ಥಾನ ಫ್ರೆಂಡ್ಸ್, ಎಲ್ಲಿ ಇಲ್ಲ, ಇಲ್ಲೇ ಒಂದೇ ಜಾಗದಲ್ಲೇ ಇರೋದು. ಆ ಕತೆ ಫುಲ್ಲು ಕೇಳಿರ್ತೀರಾ ಅನ್ಕೊತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.